ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆಯಿಂದ ವ್ಲಾಗ್ ನಾವು ಮಾಡ್ತಾ ಇದ್ದೀನಿ. ಇವಾಗ ಬಂದು ಇಲ್ಲಿ ಬಸವಣ್ಣನ ಮನೆ ಕಟ್ಟಾಕಿ ನೆಡ್ಕೊಂಬಂದಕ್ಕೆ ಸ್ವಲ್ಪ ಉಸಿರು ಬರ್ತಾಯಿದೆ. ಬಸವಣ್ಣನ ಕಟ್ಟಾಕಿ ಇವಾಗ ಒಳನಾಶಿಪುರ ಹೋಗ್ತಾ ಇದ್ದೀವಿ. ಯಾಕೆಂದರೆ ನೆನೆ ಕೊಬ್ಬರಿ ಎಲ್ಲ ಇದು ಮಾಡಿದ್ದೆ ಅಲ್ವಾ, ಒಣಗಿಸಿದೆ. ಅದನ್ನು ಮಿಲ್ಗೆ ಹಾಕ್ಸ್ಕೊಂಡು ಎಣ್ಣೆ ತರೋಣ ಅಂತ ಹೋಗ್ತಾ ಇದ್ದೀನಿ. ನಾನು, ತೇಜು ಮತ್ತು ನಿತ್ಯ ಹಾಯ್ ಮಾಡು. ಹಾಯ್ ಮಾಡು. ನಿನ್ನ ಭಾಷೆ ಯಾರಿಗೂ ಅರ್ಥ ಆಗಲ್ಲ. ಹಾಯ್ ಮಾಡು ಬರೀ. ನೀನು ಹಾಯ್ ಮಾಡಮ್ಮ. ತೇಜು ಸ್ಕೂಲಿಂದ ಬಂದ ತಕ್ಷಣ ಕರ್ಕೊಂಡು ಬಂದೆ. ಅದು ಬಂದ ತಕ್ಷಣ ಮಳೆ ಪಟ 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 ಅಂತು. ಬೈಕ್ ಹತ್ರದಿಂದ ಇಲ್ಲಿ ಕೊಬ್ಬರಿ ತರಿಸಿದ್ನಾ, ಅದಕ್ಕೆ ನನಗೆ ಇಟ್ಕೊಳಕ್ಕಾಗಲ್ಲ ಅಂತಿದ್ದಾಳೆ. ಕೊಯ್ಯೋದಾಯ್ತು. ಇವಾಗ ಕೊಬ್ಬರಿ ಮಿಲ್ಲಿಗೆ ಹಾಕಿಸ್ಕೊಂಡು ಸ್ವಲ್ಪ ಸಾಮಾನು ತಳೋದಿದೆ. ಎಣ್ಣೆ ಖಾಲಿ ಆಗಿದೆ. ಮತ್ತು ನಡಿ ಬೇಗ ಹೋಗೋಣ ನಶಿಪುರ. ಆಮೇಲೆ ಗೋಧಿ ಇಟ್ಬಿಡ್ಸೋದಕ್ಕೆ ಮನೇಲಿ ಗೋಧಿ ಇದೆ ಆಯಿತಾ. ಅದಕ್ಕೆ ಇದು ಎಂತ ತರಬೇಕು, ಬಿಳಿ ಜೋಳದ ರೊಟ್ಟಿ ಮಾಡ್ತಾರಲ್ವ, ಆ ಜೋಳ ತರೋಣ. ಒಂದು 2 kg. ಅದ್ರ ಜೊತೆ ಏನಿಲ್ಲ ಬಾಂಬು, ನೀನು ಬೇಗ ಅದ್ರ ಜೊತೆ ಅದನ್ನು ಸೇರಿಸ್ಬಿಡ್ಸೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ, ಅಲ್ಲಿ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದು ಈ ಥರ ಅಪ್ಪು ರೋಡು, ಅಲ್ಲಿಂದ ಇಲ್ಲಿಗೆ ಅಪ್ಪು. ಒಂದು 5 ಕಿಲೋಮೀಟ್ರ್ ನಡೆಯೋದು ಒಂದೇ, ಈ ಅಪ್ಪು ಹತ್ತೋದು ಒಂದೇ. ಅಷ್ಟು ಉಸಿರು ಹೊಡಿಯುತ್ತೆ. ನಮಗೆ ಅಲ್ಲಿ ನೋಡಿ. ಅಲ್ಲ, ಯಾರೋ ನೆನೆ ರೋಡ್ ಹಾಳು ಮಾಡಿಬಿಟ್ಟಿದ್ದಾರೆ. ಬೈಕಲ್ಲಿ ಕೆಳಗೆ ಹೋದರೆ ಹತ್ತಕ್ಕಾಗಲ್ಲ. ಅಲ್ಲಿ ಸುಮ್ಮನೆ ನೆನೆ ಸುಸ್ತಾಗಲ್ಲ. ಒಂದು 5-6 kg ಕೊಬ್ಬರಿ ಹಿಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಸಿರು. ಭೂಮಿ ಪ್ರಳಯ ಆದರೂ ನಮ್ಮ ನಿತ್ಯ ಮಾತ್ರ ಅಮ್ಮನ ಮುಂದೆನೇ ಕೂರಬೇಕು. ಇದು ಕೊಬ್ಬರಿ ಎಲ್ಲಿಡೋಣ? ನಿನಗೆ ಕೂರಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಅಲ್ಲಿ ನಶಿಪುರ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಹತ್ರ ಮುಂದೆ ಕುತ್ಕೊಬರೋ, ಕೊಬ್ಬರಿ ಮೇಲೆ ಕುತ್ಕೊಬ, ಇದ್ರ ಮೇಲೆ ಕುತ್ಕೊಬ. ತೇಜದ ಹಿಂದೆ ಇಟ್ಕೇಳೋದು. ಇನ್ನೇನು ಅವಳು ಇಟ್ಕೇಳೋ ಬದಲ ಕೊಬ್ಬರಿ ಇಟ್ಕೆ ಅಷ್ಟೇ. ಈ ಮಕ್ಳು ಹೆಂಗೆ ಕಟ್ಟ ಕೊಡ್ತಾವ ಬಾ. ನೋಡಿ ಈಗ ಯಾಕೆ ಹಿಂದೆ ಕೂತ್ರೇನು ಪಾಪು? ಕುತ್ಕ ತೇಜು. ಓ ಎಸಿ ಬರ್ತು ತೇಜು ಕೊಡು. ಇದರಲ್ಲಿ ನಾನು ನೀರು ಸಾಮಾನುಗಳು ಇಟ್ಕೊಳಕ್ಕೆ ಬಂದಿದೆ. ಓನಾ ಇವಳು ಭಾಷೆ ಯಾರಿಗೆ ಅರ್ಥ ಆಯಿತು ಕಮೆಂಟ್ ಮಾಡಿ. ಬಾಯ್. ಅದೆಲ್ಲರಿಗೂ ಅರ್ಥ ಆಗುತ್ತೆ. ಬಾಯ್. ಐಸ್ ಕ್ರೀಮ್ ತಿಂತಾಳಂತೆ. ಏನು ತಿಂತೀಯ? ಅದು ಐಸ್ ಕ್ರೀಮಾ?
ಎಣ್ಣೆ ಬರ್ತದೆ ನನಗೆ. 5 kg ಎಣ್ಣೆ ಬಂದಿದೆ. ಇದರಲ್ಲಿ ಬಂದು 7 kg ಕೊಬ್ಬರಿ ಇತ್ತು ಮತ್ತು 2 kg ನಾನು ಕಡಲೆಬೀಜ ಎಕ್ಸ್ಟ್ರಾ ತೊಗೊಂಡು ಹಾಕ್ಸಿದ್ದೀನಿ. ಟೋಟಲ್ ನನಗೆ 5 ಲೀಟ್ರ್ ಎಣ್ಣೆ ಮೇಲೆ ಇಷ್ಟು ಎಣ್ಣೆ ಎಕ್ಸ್ಟ್ರಾ ಬಂದಿದೆ. ಎಣ್ಣೆ ಮಾತ್ರ ಸ್ಮೆಲ್ ಸಕ್ಕತ್ತಾಗಿದೆ. ಇದನ್ನು ಬಿಡಿಸ್ಬೇಕಾದ್ರೆ ಏನು ಅನ್ನಿಸ್ತು ಅಂದರೆ 1 kg ಕಡಲೆಕಾಯಿ ಎಣ್ಣೆ ಎಷ್ಟು ಗೊತ್ತಾ, 220 ಅಂತೆ, 200 ಸಮಥಿಂಗ್ ಅಂದರೆ 230 ಒಳಗಡೆ ಕಡಲೆಕಾಯಿ ಎಣ್ಣೆ ಓಕೆನಾ. 200 ಒಳಗಡೆ ಅನಿಸುತ್ತೆ. 1 kg ಕಡಲೆಬೀಜ ಎಷ್ಟು ಗೊತ್ತಾ, 190 ರುಪೀಸ್. 1 kg ಕಡಲೆಬೀಜದಲ್ಲಿ ಅರ್ಧ kgನೂ ಬರೋಲ್ಲ ಎಣ್ಣೆ, 1/4 kgನೂ ಬರೋಲ್ಲ ಓಕೆನಾ. 2 kg ಕಡಲೆಬೀಜೆಲ್ಲ ಎಣ್ಣೆ ಹೇಳಿದ್ದು ಒಂದು ಅರ್ಧ kg ಎಣ್ಣೆ ಬರ್ಬೋದಕ್ಕ ನಿಮಗೆ ಅಷ್ಟೇ ಅಂತ ಅಂದರು. ಅಂದರೆ ನಾವು ಅಡುಗೆಗೆ ಯೂಸ್ ಮಾಡೋ ಎಣ್ಣೆ ಪ್ಯೂರ್ ಕಡಲೆಕಾಯಿ ಎಣ್ಣೆ ಅಲ್ಲ, ಸುಮ್ಮನೆ ನಾವು ಪ್ಯೂರ್ ಕಡಲೆಕಾಯಿ ಎಣ್ಣೆ ಅಂತ ತೊಗೋತೀವಿ ಅಷ್ಟೇ. ಅವಾಗ ಅನ್ನಿಸ್ತು ನನಗೆ ಇದನ್ನು ಅಡುಗೆಗೆ ಯೂಸ್ ಮಾಡಿಕೊಂಡು ಇದನ್ನು ತಿಂಡಿ ಏನಾದ್ರು ಬೇಯಿಸೋದಕ್ಕೆ ಯೂಸ್ ಮಾಡೋಣ ಅಂತ ತಂದಿದ್ದೀನಿ. ಏಕೆಂದರೆ ಇದು ಉಕ್ಕುತ್ತೆ ಕಾಯಿಸ್ತಾ ಕೊಬ್ಬರಿ ಎಣ್ಣೆ ಹಾಕಿ ತಿಂಡಿ ಬೇಯಿಸೋಕ್ಕಾಗಲ್ಲ ಅದಕ್ಕೆ. ಆಮೇಲೆ ಇದೆಂತ ಕೊಬ್ಬರಿ ಬಿಡಿಸಿದ ಮೇಲೆ ಇದು ಬರುತ್ತಲ್ಲ ಅದ್ರದ್ದು ಒಟ್ಟು ಅದನ್ನು ತೊಗೊಂಡು ಬಂದಿದ್ದೀನಿ. ಅದು ಯಾಕೆ ಅಂದರೆ ಇದು ನಮ್ಮ ಬಸವಣ್ಣಗೆ ನಮ್ಮ ಬೈರಿಗೆ ಅಂತ ಅದನ್ನು ತಂದಿದ್ದೀನಿ. ಹಸ್ಬೆಂಡ್ ಇಸ್ಕೊಂಡು ಬಾ ಅದನ್ನು ಕರಿಗೆ ಹಾಕೋಣ ಅಂದಿದ್ರು, ಸೊ ಹಾಗಾಗಿ ಅದನ್ನು ಇಸ್ಕೊಂಡು ಬಂದಿದ್ದೀನಿ. ಸಾಮಾನೆಲ್ಲ ಫಿಲ್ ಮಾಡಿಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಯಾಕ್ರೆ ಜಗಳಾಡ್ತಿರೋದು? ಹಾಂ ಪಾಪು ಯಾವ ಬಟ್ಟೆನ ನನಗೆ ಗೊತ್ತಿಲ್ಲಪ್ಪ. ನಾನು ಬುಕ್ಸ್ ಕೊಡ್ತೀನಿ, ಕೂತ್ಕ ನಾನು ಬುಕ್ಸ್ ಕೊಡ್ತೀನಿ. ಕೂತಾ ಆ ಕಡೆಗೆ ಹೋಗೋಸಿ. ಏನು ಓಕೆ, ತೇಜು ಹತ್ರ ಬಿಚ್ಚಿಸ್ಕೊಂಡು ಪೇಂಟ್ ಮಾಡು. ಖಾಲಿ ಸ್ಕೂಲಿಗೆ ತಗೋಗಿ ಚಲೈ ನೀನು ಬಾಯಿ ಬಿಡೋದ್ರಲ್ಲೇ ಗೊತ್ತಾಗ್ತೈತಿ. ಹಂಗೆ ಮಾಡಬೇಡ ಮಕ್ಕವ. ತಡು ಕಿತ್ತಾಡಿದ್ರು ಅದೇ ಪಾಪ, ಕಿತ್ತಾಡಂಗಿಲ್ಲ. ಬರೀ ಸುಮ್ಮನೆ ಹೋಮ್ವರ್ಕ. ಓಕೆ ಫ್ರೆಂಡ್ಸ್, ನಾನು ನಿಮಗೊಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಮೀಶೋಯಿಂದ ನಾನೊಂದು ರೆಡಿ ಬ್ಲೌಸ್ನ ತರಿಸಿದ್ದೆ ಮತ್ತು ಒಂದು ಎಂಬ್ರಾಯ್ಡಿಂಗ್ ಬ್ಲೌಸ್ನ ತರಿಸಿದ್ದೆ. ಅದ್ರ ಬಗ್ಗೆ ನಿಮಗೆ ಹೇಳೋಣ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಈಗ ನಾವು ಸೀರೆ ತೊಗೋತೀವಿ, ಅರ್ಜೆಂಟಿಗೆ ಬ್ಲೌಸ್ ಹೊಲ್ಸೋದಕ್ಕಾಗಿರೋದಿಲ್ಲ. ಈಗ ಎಕ್ಸ್ಪೆಷಲಿ ನಾನು ಟೈಲರೇ ಆಗಿದ್ರು ನಾನು ಬ್ಲೌಸ್ನ ನಾನೇ ಎಷ್ಟೋ ಬ್ಲೌಸ್ಗಳನ್ನ ನಾನು ಸ್ಟಿಚ್ಚೇ ಮಾಡ್ಕೊಂಡಿಲ್ಲ, ಟೈಮೇ ಸಿಗೋದಿಲ್ಲ ನನಗೊಂದೊಂದು ಸಲ. ಸೊ ನಾನು ಈ ರೆಡಿ ಬ್ಲೌಸ್ನ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿ ತರಿಸಿದ್ದೀನಿ. ಮುಂದೆ ಬಫ್ ಇದೆ, ನೀವು ಬೇಕಾದರೆ ನಿಮಗೆ ಇಷ್ಟ ಇಲ್ಲ ಅಂದರೆ ಬಫ್ನ ರಿಮೂವ್ ಮಾಡ್ಕೋಬೋದು. ನಾನು ಬಫ್ನ ರಿಮೂವ್ ಮಾಡಿಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಥ್ರೆಡ್ ಎಂಬ್ರಾಯ್ಡರಿ ಗೋಲ್ಡ್ ಕಲರು, ತುಂಬಾ ಚೆನ್ನಾಗಿದೆ. ಫಿನಿಶಿಂಗ್ ಎಲ್ಲ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ನೀವು ಈ ಥರ ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಅಂದರೆ ಏನಿಲ್ಲ 500ಗಿಂತ ಜಾಸ್ತಿನೇ ಕೊಡಬೇಕಾಗುತ್ತೆ. ಬಟ್ ಇದು ಜಸ್ಟ್ 380 ರುಪೀಸ್ಗೆ ಬಂದಿದೆ. ಪರ್ಫೆಕ್ಟಾಗಿ ಕೂರುತ್ತೆ. ನೋಡಿ ಹಿಂದೆ ಬ್ಯಾಕ್ ಹುಕ್ಸ್ ಬಂದಿದೆ. ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಇಷ್ಟ ಆಗಿದ್ದ ಪ್ರಾಡಕ್ಟ್ಸ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ. ತುಂಬ ಚೆನ್ನಾಗಿದೆ. ಇದರಲ್ಲಿ ಕಲರು ಆಪ್ಷನ್ಗಳು ಕೂಡ ಇದೆ. ತುಂಬ ವೆರೈಟಿ ಬ್ಲೌಸಸ್ಸು ಮತ್ತು ರೆಡಿ ಬ್ಲೌಸಸ್ಸು ಮತ್ತು ಎಂಬ್ರಾಯ್ಡಿಂಗ್ ಪೀಸ್ಗಳು ನಿಮಗೆ ಸಿಗುತ್ತೆ. ನಿಮಗೇನಾದರೂ ಬೇಕಿದ್ದರೆ ನಾನು ಕಮೆಂಟ್ ಇದರಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಬೈನ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ತುಂಬಾ ಕಮ್ಮಿ ಪ್ರೈಸಲ್ಲಿ, ಮತ್ತು ಬಟ್ಟೆ ಕ್ವಾಲಿಟಿ ಕೂಡ ತುಂಬಾ ಸಾಫ್ಟಾಗಿದೆ. ಮತ್ತು ಅದು ಹೆಂಗೆ ಅಂದರೆ ಹೆವಿ ಅನಿಸಲ್ಲ. ಈ ಕೆಲವೊಂದು ಬ್ಲೌಸ್ನ ರೆಡಿ ಬ್ಲೌಸ್ನ ತೊಗೊಂಡಾಗ ಬಟ್ಟೆ ಒಂಥರ ಹೆವಿ ಅನಿಸುತ್ತೆ ಮತ್ತು ರಫ್ ಅಂತ ಅನಿಸುತ್ತೆ. ನಾನೇ ಒಂದು ಬ್ಲೂ ಕಲರ್ ಬ್ಲೌಸ್ನ ತರಿಸಿ ಇಲ್ಲಿವರೆಗೂ ಮುಟ್ಟಿಲ್ಲ ನಾನು, ಆ ಥರ ಇದೆ. ಬಟ್ ಇದು ತುಂಬಾ ಚೆನ್ನಾಗಿದೆ. ಅದರ ಎಂಬ್ರಾಯ್ಡಿಂಗ್ಸು ಕೂಡ ಅಷ್ಟೇ, ನಿಮಗೆ ಹೆವಿ ಅಂತ ಅನಿಸೋದಿಲ್ಲ, ಅಷ್ಟೇ ಚೆನ್ನಾಗಿದೆ. ಇದ್ರ ಜೊತೆಗೆ ನಾನು ಒಂದು ಇದು ಯಾವ ಕಲರ್ ಅಂದರೆ
ಸಿಲ್ವರ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ಒಂದು ಎಂಬ್ರಾಯ್ಡಿಂಗ್ ಬ್ಲೌಸ್ನ ತರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಲೆವೆಲಲ್ಲೇ ಇದೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಈ ಥರ ವರ್ಕ್ ಮಾಡ್ಸೋಕ್ಕೆ ಏನಿಲ್ಲ ಅಂದರೂ 600 ಮೇಲೇ ಕೊಡಬೇಕಾಗುತ್ತೆ. ಇಲ್ಲಿ ನಮಗೆ ಬ್ಲೌಸ್ ಪೀಸ್ ಜೊತೆಗೇ ಈ ಥರ ಎಂಬ್ರಾಯ್ಡಿಂಗು ಇದಕ್ಕೆ ನಾನು ಕೊಟ್ಟಿದ್ದು 480 ರುಪೀಸು. ತುಂಬಾ ವರ್ತ್ ಅಂತಲೇ ಅನ್ನಿಸ್ತು. ನೀವು ಇದರಲ್ಲಿ ತುಂಬಾ ಕಲರ್ ಆಪ್ಷನ್ ಇದೆ. ಮತ್ತು ಇನ್ನೂ ನೀವೇನಾದ್ರು ಸ್ವಲ್ಪ ಡಿಸೈನ್ ಕಮ್ಮಿ ಸೆಲೆಕ್ಟ್ ಮಾಡಿದರೆ ಅದ್ರ ಮೇಲೂ ಇದು ಸಿಗುತ್ತೆ. ಬಟ್ ಏನಪ್ಪ ಅಂದರೆ ಇದರಲ್ಲಿ ಮಾಮೂಲಿ ನೀಡಲಲ್ಲಿ ಮಾಮೂಲಿ ಇದರಲ್ಲಿ ಥ್ರೆಡ್ಡಲ್ಲೇ ಇದನ್ನು ಎಂಬ್ರಾಯ್ಡಿಂಗ್ ಮಾಡಿದ್ದಾರೆ. ಬಟ್ ವರ್ತ್ ಅಂತಲೇ ಅನ್ನಿಸ್ತು ನನಗೆ. ತುಂಬಾ ಚೆನ್ನಾಗಿದೆ. ತುಂಬಾ ಕಲರ್ ಆಪ್ಷನ್ ಇದೆ. ನಿಮಗೆ ಬೇಕಿದ್ದರೆ ಬೈನ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ಸ್ಟಿಚ್ ಮಾಡಿದ ಮೇಲೆ ಕೂಡ ನಿಮ್ಮ ಜೊತೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ತುಂಬ ವೆರೈಟಿ ಕಲರ್ ಆಪ್ಷನ್ ಕೂಡ ಇದೆ ಅದರಲ್ಲಿ. ನಿಮಗೆ ಬೇಕಿದ್ದರೆ ಬೈನ ಮಾಡಿ. ಸೊ ನಾನು ಅದಾದಮೇಲೆ ಸ್ವಲ್ಪ ಸಾಮಾನೆಲ್ಲ ತಂದಿದ್ದೆ ಅಲ್ವಾ, ಅದನ್ನೆಲ್ಲ ಇದು ಮಾಡ್ಕೋತಾ ಇದ್ದೀನಿ. ನಿಜವಾಗ್ಲೂ ಕಡಲೆ ಬೀಜದ ರೇಟ್ ಕೇಳಿ ಆಶ್ಚರ್ಯ ಆಗೋಯ್ತು ನನಗೆ. 190 ರುಪೀಸ್ ಏನೋ ಹೇಳಿದರು. ಏನು ಗೊತ್ತಾ, ನನಗೆ ಕೆಲವೊಬ್ರು ಅನ್ಕೋತಾರೆ ಏನಾಗುತ್ತಾ ಇಷ್ಟೊಂದು ಸಾಮಾನು ಇಟ್ಕೊಂಡಿದ್ದಾರೆ, ಇನ್ನೇನು ವೆರೈಟಿ ಅಡುಗೆ ಮಾಡೋದಲ್ಲ ಏನು ಅಂತ ಅನ್ಕೋಬೋದು. ಏನು ಗೊತ್ತಾ, ನಾನು ಎಲ್ಲ ಸಾಮಾನು ಇದ್ದಾಗ ಎಲ್ಲ ಥರದ ಅಡುಗೆ ಮಾಡೋದು ಗೊತ್ತು ನನಗೆ. ಏನೂ ಇಲ್ಲ, ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಇರೋದು ಅಂದಾಗಲೂ ಅದರಲ್ಲೂ ವೆರೈಟಿ ಅಡುಗೆ ಮಾಡೋದನ್ನು ಗೊತ್ತು ನನಗೆ. ನಾವು ಟೈಮ್ ಹೆಂಗಿರುತ್ತೆ ಅದ್ರ ತಕ್ಕನಾಗಿ ನಾವಿರಬೇಕು. ಸೊ ಹೆಣ್ಮಕ್ಳಿಗೆ ಎಲ್ಲ ಗೊತ್ತಿರಬೇಕು. ಎಲ್ಲ ಇದ್ದಾಗ ಮ್ಯಾನೇಜ್ ಮಾಡೋದು ಗೊತ್ತಿರಬೇಕು, ಏನೂ ಇಲ್ಲದಾಗ ಮ್ಯಾನೇಜ್ ಮಾಡೋದು ಗೊತ್ತಿರಬೇಕು. ಆಗ ನಿಜವಾಗ್ಲೂ ಮನೆ ಖುಷಿಯಾಗಿರುತ್ತೆ. ಏನು ಗೊತ್ತಾ, ಗಂಡನ ಹತ್ರ ದುಡ್ಡಿದ್ದಾಗ ದುಡ್ಡಿಲ್ಲದೆ ಇದ್ದಾಗ ಯಾವಾಗಲೂ ಒಂದೇ ಥರ ಇರೋದನ್ನೇ ಹೆಣ್ಮಕ್ಳು ರೂಢಿ ಮಾಡಿಕೊಂಡ್ರೆ ಅವ್ರಿಗೆ ಯಾವತ್ತೂ ಆ ಫ್ಯಾಮಿಲಿಲಿ ಹಿಂಸೆ ಕಷ್ಟ ಅಂತ. ಅದಾದಮೇಲೆ ನಾನು ಲಾಸ್ಟ್ ಒಂದು 2 ವೀಡಿಯೋ ಬ್ಯಾಕ್ ನಾನು ಹೇಳಿದ್ದೆ ತೇಜುನ ಭರತನಾಟ್ಯ ಕ್ಲಾಸಿಗೆ ಹಾಕ್ತೀನಿ ಅಂತ. ಸೊ ಟುಡೇ ಫಸ್ಟ್ ಡೇ, ಇದು ಶನಿವಾರ ಬ್ಲಾಗು. ಅವಳು ಫಸ್ಟ್ ಡೇ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇರೋದು. ನನಗೆ ತುಂಬಾ ಖುಷಿ. ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಲ್ಲ. ಯಾಕೆಂದರೆ ನನ್ನ ಡ್ರೀಮು ಡ್ಯಾನ್ಸ್ ಅನ್ನೋದು ನನಗೆ ತುಂಬ ಇಷ್ಟ. ಸೊ ನನ್ನ ಮಗಳಿಗೂ ಇಷ್ಟ. ಸ್ವಲ್ಪ ಲೇಟಾಗಿ ಆಗ್ತೆ ಅನ್ನಿಸ್ತು, ಬಟ್ ಇಟ್ಸ್ ಓಕೆ, ಅವಳು ಕಲಿತಾಳೆ. ನಾನು ಭರತನಾಟ್ಯಕ್ಕೆ ಹಾಕಿದ್ದೀನಿ, ಕ್ಲಾಸಿಕಲ್ ಡ್ಯಾನ್ಸಿಗೆ. ತುಂಬಾ ಇಷ್ಟಪಟ್ಟು ಹೋಗ್ತಾ ಇದ್ದಾಳೆ. ನಾನು ನೆಕ್ಸ್ಟ್ ಅವಳು ಏನೇನು ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಾಳೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.